ನರಳಲೇಬೇಕು. ಯಾಕಂದರೆ ಉಸಿರು ಹೊರಗೆ ಹಾಕ್ಬೇಕಲ್ಲ, ನರಳು ಬದಲು ಆ ನರಳು ಬದಲು ಪರಮಾತ್ಮನ ನಾರಾಯಣ ಹರೇ ಕೃಷ್ಣ ಕೃಷ್ಣ ಅಂತ ಹೇಳಿ, ದತ್ತ ಅಂತ ಹೇಳಿ. ನಿಮ್ಮ ಮನಸ್ಸಿಗೆ ಯಾವ ದೇವರು ಬೇಕು, ನಮ್ಮ ಶಿವಾಯ ಅಂತೇಳಿ ಯಾವುದು ಬೇಕು, ಶಿವ ಶಿವನೇ ಅಂತ ಎಷ್ಟು ಚೆನ್ನಾಗಿರುತ್ತೆ, ಹೆಸರು ಹೇಳ್ದಂಗೆ ಇರುತ್ತೆ, ಉಸಿರು ನಿಮಗೆ ಅನುಕೂಲವಾಗುತ್ತೆ. ಹಾಗೆ ಇವತ್ತು ನಮ್ಮ ಭಾಗ್ಯ, ನಾವು 14ನೇ ತಾರೀಕು ಪಾರಾಯಣ ಮಾಡ್ತಾ ಇದ್ದೀವಿ. ಇಡೀ ಮೈಸೂರಿಗೆ ಒಳ್ಳೆಯದಲ್ಲ, ಪೂರ್ತಿ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಅಂತ ಸ್ವಾಮಿಯನ್ನು ಹೇಳ್ತಾ, ಸಂಜೀವಿನಿ ಒಳಗೆ ನಮ್ಮ ಗಿನ್ನೀಸ್ ರೆಕಾರ್ಡ್ ಆಗಿದೆ, ಭಗವದ್ಗೀತೆಯಲ್ಲಿ ಗಿನ್ನೀಸ್ ರೆಕಾರ್ಡ್ ಆಗಿದೆ. ಪರಿಚಯ ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ನಮ್ಮ ತಂದೆಯವರ ಜೊತೆಗೆ ಬಂದು ಪಡೆದ ನೆನಪುಗಳು ಬರ್ತಾ ಇದೆ. ನಮ್ಮ ತಂದೆಯವರಾದಂಥ KR ಮೋಹನ್ ಕುಮಾರ್ ಅವರು ಒಡಮುರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಗ ಮುಂಚೆಯಿಂದನೂ ಕೂಡ 1992 ಅದಕ್ಕಿಂತ ಮುಂಚೆಯಿಂದನೂ ಕೂಡ ಸ್ವಾಮೀಜಿಯವರ ಪರಮ ಭಕ್ತರು. ಪ್ರತಿಯೊಂದು ಸಾಲಿಗೂ ಕೂಡ ನಾವು ಬಂದು ಗುರುಗಳ ಆಶೀರ್ವಾದ ಪಡೆದು ನಮ್ಮ ಕಷ್ಟಗಳನ್ನ ನಮ್ಮ ಕಾರ್ಪಣ್ಯಗಳು ಹೇಳ್ಕೊಂಡಾಗ ಗುರುಗಳ ಆಶೀರ್ವಾದ ಬಹಳಷ್ಟು ವಿಶ್ಲೇಷಣೆ ಮಾಡತಕ್ಕ ಅವಶ್ಯಕತೆ ಇಲ್ಲ. ಗುರುಗಳು ಸಂಕಲ್ಪ ಮಾಡಿದ್ದಾರೆ ಅಂತಂದರೆ 100% ಈ ಕೆಲಸ ಸಿದ್ಧಿ ಆಗೇ ಆಗತ್ತೆ ಮತ್ತೆ ಲಕ್ಷ್ಮೀಪುರಂ ಭಾಗದಲ್ಲಿ ಗುರುಗಳ ಒಂದು ದಿವ್ಯರಥ ಬಂದಿತ್ತು. ನಾವೆಲ್ಲ ಸರಿಸುಮಾರು ಒಂದು 300 ಜನ ಹೆಚ್ಚು ಸೇರಿ ಶಾಸಕರಾದಂಥ ಶಿವನ್ ಸರ್ ಅವರು ಕೂಡ ಪುಷ್ಪಾರ್ಚನೆ ಮಾಡಿ ಒಟ್ಟಿಗೆ ಸೇರಿ ಒಂದು ಪಾದಯಾತ್ರೆ ಮಾಡಿ ಮಾಧ್ಯಮದವರು ಕೂಡ ಎಲ್ಲರೂ ಸೇರಿದ್ರು. ಪಾಂಪ್ಲೆಟ್ಗಳನ್ನ ಹಂಚಿಕೊಂಡು ವಾಲಂಟಿಯರ್ ಆಗಿ ಸುಮಾರು 3 ಅವರ್ಸ್ ಹೆಚ್ಚು ಕಮ್ಮಿ ನೆನೆ 8:30ವರೆಗೂ ಮಾಡಿ, ತದನಂತರ ಎಲ್ಲರೂ ಪ್ರಸಾದ ಸೇವಿಸಿ ಮಾಡ್ತೀನಿ ಬೇಡ निशान जी थोड़ा तो और शुरू इसको ಶಕ್ತಿ ಹನುಮಾನ್ ಚಾಲಿಸ ಅಯೋಧ್ಯೆ ಹೋಗಿದ್ದೆ. 1000 ಜನ, ತುಂಬ ಚೆನ್ನಾಗಿತ್ತು ಅಯೋಧ್ಯೆ ಕಾರ್ಯಕ್ರಮ. ಬಹಳ ನಮ್ಮದೊಂದು ಶಾಖೆ ಅಲ್ಲಿ ಇದೆ, ಅಯೋಧ್ಯೆಯಲ್ಲಿ ಪ್ರಜಾವರ್ಧನೆ ಬಂದಿದೆ ನಮ್ಮ ಕಾರ್ಯಕ್ರಮ, ಅವರು ಕೂಡ ತುಂಬ ಸಂತೋಷ. ಮುಂದಿನ ಕಾರ್ಯಕ್ರಮ